2025ನೇ ಸಾಲಿನ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಾಗಿದೆ. ಇಲ್ಲಿ ಆಪ್ಷನ್ ಭಾಗ ಎದಲ್ಲಿ ಪ್ಲೈಮಿನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವ ದಿಕ್ಕು ಅಂತ ಕೇಳಿದ್ದಾರೆ. ಆಪ್ಷನ್ ಎ ವಿದ್ಯುತ್ ಪ್ರವಾಹ. ಎರಡನೇ ಪ್ರಶ್ನೆ, 220 ವೋಲ್ಟ್ ಜನರೇಟರ್ನ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಿದಾಗ ಆ ಬಲ್ಬ್ನಲ್ಲಿ 0.75 ಆಂಪಿಯರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ಆ ಬಲ್ಬ್ನ ವಿದ್ಯುತ್ ಸಾಮರ್ಥ್ಯ 165 ವ್ಯಾಟ್. ಮೂರನೇ ಪ್ರಶ್ನೆ, ವಿದ್ಯುತ್ ಪ್ರವಹಿಸುತ್ತಿರುವ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆಯನ್ನು 10 ಪಟ್ಟು ಹೆಚ್ಚಿಸಿದರೆ ಆಗ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ಪ್ರಮಾಣ. ಆಪ್ಷನ್ ಬಿ 10 ಪಟ್ಟು. ನಾಲ್ಕನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಬಳಸಲಾಗುವ ಕೆಳಗಿನ ಘಟಕಗಳ ಸಂಕೇತ ಚಿತ್ರವನ್ನು ಬರೆಯಿರಿ ಅಂತಿದೆ. ಚಿತ್ರವನ್ನು ಬರೀಬೇಕು. ಐದನೇ ಪ್ರಶ್ನೆ, ಎ ಬಿ ಸಿ ಗಾಜಿನ ಘಟಕಗಳನ್ನು ಕೆಳಗಿನ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಲಾಗಿದೆ. 4 ಪಟ್ಟದ ಘಟಕದ ಮೂಲಕ ಬಿಳಿ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಲೋಹಿತ ಏಕೆ ಉಂಟಾಗುತ್ತದೆ ಅಂತಿದೆ. 6ನೇ ಪ್ರಶ್ನೆ, ಬೆಳಕಿನ ವಕ್ರೀಭವನ ನಿಯಮವನ್ನು ನಿರೂಪಿಸಿ ಅಂತಿದೆ. ನಿರೂಪಣೆ ಮಾಡಬೇಕು. 7ನೇ ಪ್ರಶ್ನೆ, ಓವರ್ಲೋಡ್ ವಿದ್ಯುತ್ ಶಕ್ತಿ ಪಾಠದ ಬಂದಿರುವಂಥ ಪ್ರಶ್ನೆ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಕೆಳಗಿನ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ. ಓವರ್ಲೋಡನ್ನು ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳು ಅಂತ ಕೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಇಲ್ಲಿ ಬರೀಬೇಕು. ಇಲ್ಲಿ ಏನು ಅಂತ ಕೇಳಿದರೆ ಅದೇ ರೀತಿಯಾಗಿ ಬರೀಬೇಕು. 8ನೇ ಪ್ರಶ್ನೆ, 5 ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು 20 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ ಈ 30 ಸೆಂಟಿಮೀಟರ್ ದೂರ ಇರಿಸಿದರೆ ಪ್ರತಿಯೊಂದು ಸ್ಥಾನ ಬರೀಬೇಕು. ನೀವು ಸೂತ್ರವನ್ನು ಉಪಯೋಗಿಸಿಕೊಂಡು ಬರೀಬೇಕು. ಇದೇ ರೀತಿಯಾಗಿ ಬರೀಬೇಕು. 9ನೇ ಪ್ರಶ್ನೆ, ಒಂದು ಪೀನ ಮಸೂರದ 2F1 ಮತ್ತು 2F1ಗಳ ಮಧ್ಯ ವಸ್ತುವೊಂದನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರ ಬರೆಯಿರಿ ಅಂತಿದೆ. ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ತಿಳಿಸಿ ಬರೀಬೇಕು. 10ನೇ ಪ್ರಶ್ನೆ, ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತ ಒಂದರ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳು ಹೇಗೆ ಗುರುತಿಸುವಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು ಗುರುತಿಸುವಿಕೆ ಪ್ರಶ್ನೆಯನ್ನು ನೀವು ಬರೀಬೇಕು. ದಿಕ್ಸೂಚಿಯ 2 ತುದಿಗಳ ಸ್ಥಾನವನ್ನು ಗುರುತು ಮಾಡಿ ಅಂತ ಕೇಳಿದ್ದಾರೆ. ಈ ರೀತಿಯಾಗಿ ನೀವು ಬರೀಬೇಕು. 11ನೇ ಪ್ರಶ್ನೆ, ಕಾಮನಬಿಲ್ಲು ಉಂಟಾಗುವಿಕೆಯ ವಿದ್ಯಮಾನವನ್ನು ವಿವರಿಸಿ. ನಕ್ಷತ್ರಗಳು ಏಕೆ ಮಿನುಗುತ್ತವೆ ಅಂತ ಕೇಳಿದ್ದಾರೆ. ಅಥವಾ ಸಮೀಪ ದೃಷ್ಟಿ ಎಂದರೇನು ಮತ್ತು ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಬಗ್ಗೆ ಕೇಳಿದ್ದಾರೆ. ಇದರ ಬಗ್ಗೆ ನೀವು ಬರೀಬೇಕು. ಇಲ್ಲಿ ಸಮೀಪ ದೃಷ್ಟಿಯನ್ನು ಕೇಳಿದರೆ ಸಮೀಪ ದೃಷ್ಟಿಗೆ ಕಾರಣಗಳು ಮತ್ತು ಕಣ್ಣಿನ ಹೊಂದಾಣಿಕೆಯ ಬಗ್ಗೆ ಇವೆಲ್ಲ ಕೇಳಿರ್ತಾರೆ. ಇದು ಭೌತಶಾಸ್ತ್ರ ಮತ್ತು ರಾಸಾಯನಿಕಶಾಸ್ತ್ರ ಮಿಶ್ರಣದೊಂದಿಗೆ ಕೇಳಿರುವಂಥ ಪ್ರಶ್ನೆಗಳಿವೆಲ್ಲ. ಇದು ಸಮಾಂತರ ಶ್ರೇಣಿ ಓಮ್ನ ನಿಯಮವನ್ನು ಕೇಳಿದ್ದಾರೆ. ಓಮ್ನ ನಿಯಮವನ್ನು ಬರೀಬೇಕು. ಇದೆಲ್ಲ ಭೌತ ವಿಜ್ಞಾನದಲ್ಲಿ ಬಂದಿರುವಂಥ ಪ್ರಶ್ನೆಗಳು. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಬಹುವಾಕ್ಯ ಪ್ರಶ್ನೆಗಳು ಕೇಳಿದ್ದಾರೆ. ಇದು ರಾಸಾಯನಿಕ ಭಾಗದಿಂದ ಬಂದಿರುವಂಥದ್ದು. ಆಪ್ಷನ್ ಡಿ ನೈಟ್ರೋಜನ್ ಆಗಿರುತ್ತೆ. 14ನೇ ಪ್ರಶ್ನೆ, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ pH ಮೌಲ್ಯ 5. 15ನೇ ಪ್ರಶ್ನೆ, PQ ಮತ್ತು R ಎಂಬ 3 ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವು ಕ್ರಮವಾಗಿ ಏನಂತಿದೆ ಅಂತ ಕೇಳಿದರೆ. ಆಪ್ಷನ್ ಬಿ P ಮತ್ತು R ಅಂತ ಬರೀಬೇಕು. 16ನೇ ಪ್ರಶ್ನೆ, CuO+H2 ಒಂದು ರಾಸಾಯನಿಕ ಸಮೀಕರಣದ ಉತ್ಕರ್ಷಣ ಮತ್ತು ಅಪಕರ್ಷಣದ ಪ್ರತಿವರ್ತಕಗಳ ಬಗ್ಗೆ ಬರೀಬೇಕು. 17ನೇ ಪ್ರಶ್ನೆ, ನೈಟ್ರಿಕ್ ಆಮ್ಲದ ಜಲೀಯ ದ್ರಾವಣವು ಆಮ್ಲೀಯ ಸ್ವಭಾವವನ್ನು ತೋರಿಸುತ್ತದೆ, ಆದರೆ ಆಲ್ಕೋಹಾಲ್ ದ್ರಾವಣವು ಈ ಸ್ವಭಾವವನ್ನು ತೋರಿಸುವುದಿಲ್ಲ, ಏಕೆ ಅಂತ ಕೇಳಿದ್ದಾರೆ. ಅದರ ಬಗ್ಗೆ ಬರೆಯಿರಿ. 18ನೇ ಪ್ರಶ್ನೆ, ತುರ್ಕೆ ಗಿಡದ ಎಲೆಗಳು ಮುಳ್ಳುಗಳು ಚುಚ್ಚದೆ ಚರ್ಮದ ಭಾಗಕ್ಕೆ ಅಡುಗೆ ಸೂಟಕದ ಲೇಪಿಸುತ್ತಾರೆ, ಕಾರಣ ಕೊಡಬೇಕು. ಇದು 3 ವಾಕ್ಯದಲ್ಲಿ ಉತ್ತರಿಸಿ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದೇ ರೀತಿಯಾಗಿ ಉತ್ತರ ನೀಡಿದರೆ 6 ಅಂಕಗಳು ದೊರೆಯುತ್ತವೆ. 22ನೇ ಪ್ರಶ್ನೆ, ರಾಸಾಯನಿಕ ಸಮೀಕರಣವನ್ನು ಪೂರ್ಣಗೊಳಿಸಿ ಅಂತಿದೆ. ಇವನು ಪೂರ್ಣಗೊಳಿಸುವುದಾಗಿದೆ. ಇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಮತ್ತು ಹೈಡ್ರೋಜನ್ನ ಕೇಳಿದ್ದಾರೆ. ಇದು ಸಾರರಿಕ ಸಲ್ಫ್ಯೂರಿಕ್ ಆಮ್ಲದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸುವುದಾಗಿದೆ. ಭಾಗಗಳನ್ನು ಗುರುತಿಸಿ ಈ ರೀತಿಯಾಗಿ ಬರೆಯಬೇಕು. ಇಲ್ಲಿ ಇದು 4 ಅಂಕದ ಒಂದು ಪ್ರಶ್ನೆಯಾಗಿದೆ. ರಚನಾ ವಿನ್ಯಾಸ ಅದನ್ನು ಎಲ್ಲ ಬರೀಬೇಕು. ಸಂಕಲನ ಕ್ರಿಯೆ, ಈಥೇನ್ ಮತ್ತು ಕ್ಲೋರೋಫ್ಲೋನ್, ಪ್ರೊಪೆನಾಲ್, ಪ್ರೊಪೆನಾಯಿಕ್ ಆಮ್ಲದ ಬಗ್ಗೆ ಬರೆಯುವುದಾಗಿದೆ.
ಇದು ಭಾಗ ಸಿಯಲ್ಲಿ ಜೀವ ವಿಜ್ಞಾನದ ಪ್ರಶ್ನೆ ಇದೆ. 26ನೇ ಪ್ರಶ್ನೆ, ಸಸ್ಯಗಳ ಕಾಂಡ ಮೇಲ್ಮುಖ ಬೆಳವಣಿಗೆಯ ಕಾರಣ. ಆಪ್ಷನ್ ಡಿ. 22ನೇ ಪ್ರಶ್ನೆ, ಆಪ್ಷನ್ ಸಿ ಕಪ್ಪೆ. 28ನೇ ಪ್ರಶ್ನೆ ಚಿತ್ರ ಬಿಡಿಸುವುದಾಗಿದೆ. 29ನೇ ಪ್ರಶ್ನೆಯನ್ನು ಚಿತ್ರ ಬಿಡಿಸುವುದಾಗಿದೆ. ಅನುವಂಶೀಯತೆ ಎಂದರೇನು ಅಂತ ಕೇಳಿದ್ದಾರೆ. 37ನೇ ಪ್ರಶ್ನೆ ಕೆಳಗಿನ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ ಎಂದಾರೆ. ಈ 32ನೇ ಪ್ರಶ್ನೆ ಸಂತಾನೋತ್ಪತ್ತಿ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. 33ನೇ ಪ್ರಶ್ನೆ ಜೈವಿಕ ಮತ್ತು ವಿಘಟನೆಯಾಗುವ ಅಜೈವಿಕ ವಿಘಟನೆಯಾಗುವ ಪ್ರಶ್ನೆ ಕೇಳಿದ್ದಾರೆ. ವಿಘಟನೆಗೆ ಒಳಗಾಗುವ, ವಿಘಟನೆಗೆ ಒಳಗಾಗದ. ಇದು 3 ಅಂಕದ 3 ಪ್ರಶ್ನೆಗಳಿವೆ. ಇಲ್ಲಿ ಇವನ್ನು ಬಿಡಿಸಿರಿ. ಇದೇ ರೀತಿಯಾಗಿ ಬಿಡಿಸಿದರೆ ನಿಮಗೆ 2 ಅಂಕಗಳು ದೊರೆಯುತ್ತವೆ. ಇದು ದ್ವಿತೀಯ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಇದು ಸಂತಾನೋತ್ಪತ್ತಿ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಇದು ಮಾನವನ ಮೆದುಳನ್ನು ಚಿತ್ರ ಬರೆದು ಭಾಗಗಳನ್ನು ಗುರುತಿಸುವುದಾಗಿದೆ. ಇಷ್ಟು ಬರೆದರೆ ನಿಮಗೆ 4 ಅಂಕಗಳು ದೊರೆಯುತ್ತವೆ.